ಈಗ ಸಮಯ ಆಗ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಆಗ್ತದೆ. ಮೈ ಗಾಡ್ ನಿಶಾ ನಂಗೂ ಸಿಕ್ಕಾಕೊಂಡ್ಬಿಟ್ವಿ ನಾವು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೆ ಕೂಡ. ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಲ್ಲ, ಸೊ ಆಮೇಲೆ ಹಾಸನದಲ್ಲಿ ಸ್ಟಾರ್ಟ್ ಮಾಡೋಣ. ಅವನಲ್ಲ ಲಾಗಲ್ಲಿ ಬರ ಅಂತವನಲ್ಲ ಅಂತ ಹಾಸನ ಅಂತ ಬೋರ್ಡ್ ಅಲ್ಲಿ ಈಗ ಆಫೀಸಲ್ಲಿ ಕೂತಿರ್ಬೇಕಾದ್ರೆ ನಾನು ಸುಮ್ಮನೆ ಹೇಳಿದೆ ನಾವೆಲ್ಲಾದ್ರೂ ಹೋಗುವ ಮಾನ್ಸೂನ್ ಟ್ರಿಪ್ ಹೋಗ್ಬೇಕಂತ ಆಸೆ ಉಂಟು ಅಂತ. ಬಟ್ ಅದನ್ನ ಸೀರಿಯಸ್ ಆಗಿ ತಗೊಂಡು ಒಟ್ಟಿನಲ್ಲಿ ನಾವು ಮೂವರೇ ಹೋಗುವ ಅಂತ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಹಾಯ್ ಗೈಸ್, ನಾವೀಗ ಹಾಸನದಲ್ಲಿದ್ದೇವೆ. ಟೈಮ್ ಬಂದು ಎಷ್ಟಾಗಿದೆ ಗೊತ್ತುಂಟ, 1:30 ಆಗಿದೆ. ಇಲ್ಲಿಂದ ನಮ್ಮ ಪಯಣ ಶುರು. ಇವನು ರಾಬಿನ್, ಹೊಸ ಮುಖ ಇದೊಂದು, ಮತ್ತೆ ಇದು ಸಹ ಯಾರು ಸಹ ಕಾಣ್ತಿಲ್ಲ. ಓ ಮೈ ಗಾಡ್, ಯಾರು ಸಹ ಕಾಣ್ತಿಲ್ಲ. ಈಗ ನಮ್ಮ ಬಂಡಿ ಸಿಗ್ತದೆ, ನಮ್ಮದು ಬಂಡಿಯಲ್ಲಿ ಉಂಟು ಅಂತ ಸರ್ಚ್ ಮಾಡ್ತಿದ್ದೇವೆ. ನಮ್ಮ ಬಂಡಿ ಸಿಗ್ತದೆ ಇವಾಗ, ಚಂದದ ಬಂಡಿ ಎಲ್ಲ. ಗಾಡಿ ತಗೊಂಡು ನಾವು ಹೊರಟಿರೋದು ಆಯ್ತಾ, ಒಂದು ದಿವಸ ಪಿಕ್ನಿಕ್ ಹೋಗುವ ಅಂತ ಹೇಳಿಕೊಂಡು. ಹಾಗಾಗಿ ನಮಗೆ ಟೈಮಿಂಗ್ಸ್ ಏನು ಎಂತ ಪ್ರಿಪೇರ್ ಆಗಿರ್ಲಿಲ್ಲ, ಒಟ್ಟರಾಶಿ ಎದ್ದು ಹೋಗಿದ್ದೇವೆ. ಆಕ್ಚುಲಿ ನಾನು ಮತ್ತೆ ನನ್ನ ಇಬ್ರು ಜೂನಿಯರ್ಸ್ ಆಯ್ತಾ, ನನಗಿಂತ 1 ಇಯರ್ ಸಣ್ಣವರು. ಬಟ್ ನನಗೆ ಅಡ್ಜಸ್ಟ್ ಆಗ್ತದೆ ಎಲ್ಲರ ಜೊತೆ ಕೂಡ. ಆಮೇಲೆ ಅಲ್ಲಿಂದ ನನ್ನ ಜೂನಿಯರ್ ಇದ್ದು ಒಬ್ರು ಫ್ರೆಂಡ್ ಕೂಡ ಸಿಕ್ಕಿದ್ರು. ಸೊ ಟೋಟಲಿ 4 ಜನ ನಾವು ಹೋಗಿದ್ದು. ಅದೊಂದು ಮಾತಿದೆ ಗೊತ್ತಾ, ನಾವು ಹೋಗೋ ಪ್ಲೇಸ್ಗಿಂತ ನಾವು ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ. ಸೊ ನನಗೆ ಹಾಗೆ ಅನ್ನಿಸ್ತು. ಆ ಒಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ ನಾನು ಸೀನಿಯರ್ ಅಲ್ವಾ, ಸೊ ನನ್ನ ಜೂನಿಯರ್ಸ್ ಜೊತೆ ಹೋಗ್ತಿದ್ದೇನೆ, ನೀನು ಕಿಡ್ಸ್ ಜೊತೆ ಹೋಗ್ತಿದ್ದೀಯ ಅಂತ ಹೇಳ್ಕೊಂಡು ನಮ್ಮ ಆಫೀಸಲ್ಲಿ ನನ್ನ ಟೀಮ್ಮೇಟ್ಸ್ ತುಂಬ ಗೋಳೈಕೊಂಡಿದ್ದಾರೆ ನಮ್ಮನ್ನು. ತುಂಬ ಅಂದರೆ ತುಂಬ. ಈಗ ನಾನು ಈ ವ್ಲಾಗನ್ನು ಮಾಡಿರೋದೇ ಅವರಿಗೆ ತೋರಿಸ್ಲಿಕ್ಕೋಸ್ಕರ ಅಂತ. ಆ್ಯಕ್ಚುಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಅವಾಗ ನೆನಪೇ ಆಗಲ್ಲ ಆಯಿತಾ. ಆವಾಗವಾಗ ನನಗೆ ಯಾರಾದರೂ ನೆನಪು ಮಾಡ್ತಾ ಇರಬೇಕು, ನೀನು ವ್ಲಾಗ್ ಮಾಡಬೇಕು ಅಂತ. ಆ್ಯಕ್ಚುಲಿ ಇದರಲ್ಲೂ ಅಷ್ಟೇ, ನನಗೆ ನೆನಪೇ ಆಗ್ತಿರ್ಲಿಲ್ಲ. ನಾನು ವ್ಲಾಗ್ ಸರಿಯಾಗಿ ಮಾಡಿಲ್ಲ. ಟೈಮ್ ಮೇ ಬಿ 3:30 ಸಮಥಿಂಗ್ ಆಗಿರ್ಬೋದು. ಒಂದು ಟೀ ಕುಡಿದ್ವಿ, ಬಟ್ ನಿದ್ದೆ ಅಂತೂ ಬಂದಿರಲಿಲ್ಲ. 3:30 ಈಗ ಸಮಯ ಆಯ್ತು. ಇದೇನು ಸೌಂಡ್? 4:32 ಆಗಿದೆ. ನಾವೀಗ ಎಲ್ಲಿದ್ದೇವೆ ಅಂತ ಸಹ ಗೊತ್ತಿಲ್ಲ ನನಗೆ. ಮೂಡಿಗೆರೆಯಲ್ಲಿದ್ದೇವೆ. ಇನ್ನೊಂದು 20 ಮಿನಿಟ್ಸ್ ಅಂತೆ, ಅದಕ್ಕೋಸ್ಕರ ವಿಡಿಯೋದಲ್ಲಿ ಹೇಳ್ತಿದ್ದೆ ನಾನು. ಅವ್ರ ಕಲರ್ ಮುಂದೆ ನೀನು ಡಿಮ್ಮೆ ಹೊಡಿಯೋದು ಕಾಣಿಸ್ತಿದ್ಯಾ? ತುಂಬಾ ಇದಾಗಿದೆ. ಅಂದ್ರು ದೀಕ್ಷಿತ್ ಅವ್ರು ನೀವು ರಿಯಲ್ ಆಗಿ ವೈಟ್ ಇದ್ದೀರಾ, ಕ್ಯಾಮ್ರಾದಲ್ಲೇ ಡಿಮ್ ಹೊಡಿತೀರಾ ಅನ್ಸುತ್ತೆ. ಸೊ ಆ್ಯಕ್ಚುಲಿ ನಾವು ಬೇಗ ರೀಚ್ ಆಗಿದ್ದೇವೆ. ಸೊ ಆವಾಗ ಎಂತ ಮಾಡೋದು, ಸುಮ್ಮನೆ ಡ್ರೈವ್ ಮಾಡ್ತಾ ಹೋಗ್ತಿದ್ರು, ಸುಮ್ಮನೆ ಆ ಕಡೆ ಈ ಕಡೆ ಅಂತ ಹೋದ್ವಿ. ಸೊ ಬೆಳಗ್ಗೆವರೆಗೂ ಮೂಡಿಗೆರೆಯಲ್ಲೇ ನಿಂತಿದ್ವಿ ಮೀನ್ಸ್ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಬೆಳಗಾಗ್ಲಿಕ್ಕೋಸ್ಕರ. ಫೈನಲಿ 5 ಅಷ್ಟೊತ್ತಿಗೆ ಹೇಗೇನು ಜರ್ನಿ ಸ್ಟಾರ್ಟ್ ಆಯಿತು ಟುವರ್ಡ್ಸ್ ದೇವರ ಮನೆ. ನಮ್ಮ ಕಣ್ಣಿನ ಲೆನ್ಸ್ಗಿಂತ ಕ್ಯಾಮರಾ ಲೆನ್ಸ್ ಎಷ್ಟಾದರೂ ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಕಣ್ಣಲ್ಲಿ ಇದನ್ನೆಲ್ಲ ಫೀಲ್ ಮಾಡಬೇಕು. ಫೈನಲಿ ನಾವು ಲೊಕೇಶನ್ಗೆ ತಲುಪಿದ್ವಿ. ಇನ್ನೂ ಸ್ವಲ್ಪ ಜರ್ನಿ ಬಾಕಿ ಇತ್ತು, ಬಟ್ ಇದು ಸೂರ್ಯೋದಯ ಆಗ್ತಾ ಇದೆ ಅಂತ ನಾವಿಲ್ಲಿ ಕಾರನ್ನು ನಿಲ್ಲಿಸಿ ಇಲ್ಲಿ ಅಷ್ಟೇ. ನನಗೆ ಯಾವಾಗ ವ್ಲಾಗ್ ಮಾಡಲಿಕ್ಕೆ ನೆನಪಿರಲ್ಲ ಆಯ್ತಾ. ಅವಾಗವಾಗ ಯಾರು ನೆನಪು ಮಾಡಿ ವ್ಲಾಗ್ ಮಾಡು ಅಂತ ಹೇಳಿಕೊಂಡು ನಾನು ವ್ಲಾಗ್ ಮಾಡ್ತಾ ಇದ್ದೆ. ಪರ್ಫೆಕ್ಟ್ ಪಾಯಿಂಟ್ ಅಲ್ಲಿ ಇದ್ದೇವೆ ನಾವೀಗ. ಬಾ ಈ ಕಡೆ ಬಾ. ಅಲ್ಲವೋ ಸೂರ್ಯನೇ ಮುಚ್ಚೋಯ್ತು. ನಾವು ಬಂದಿದ ತಕ್ಷಣ ಸೂರ್ಯನ ಮುಚ್ಕೊಂಡು ಹೋಗ್ತಾ. ನಮ್ಮ ಅಂಬಾರಿ, ಅಂಬಾರಿ ಭವ್ಯ.
ಲಾಕ್ ಮಾಡೋದು. ಅಷ್ಟ್ ಮಳೆ ಬಂದ್ರೆ ಓಕೆ, ಅಷ್ಟ್ ಮಳೆ ಗೈಸ್ ನಾವು ಫೈನಲಿ ದೇವರ ಮನೇಲಿ ಇದ್ದೀವಿ ಆಯ್ತಾ. ಸಖತ್ತಾಗಿದೆ, ಸಖತ್ತಾಗಿದೆ. ಪ್ರಾಬ್ಲಮ್ ಏನಂದ್ರೆ ಯಾವ್ಯಾವ್ದೋ ರೂಟಲ್ಲಿ ಬಂದ್ವಿ ಆಯ್ತಾ, ದಾರಿ ಯಾವ್ದಂತ ಗೊತ್ತಾಗ್ತಿಲ್ಲ, ಅದೇ ಪ್ರಾಬ್ಲಮ್. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ವಾಪಸ್ ಎರಡೆರಡು ಕವಲು ದಾರಿಗಳು ಸಿಕ್ಕಿವೆ ಒಳ್ಳೆ ಬೆಳಕಿದೆ. ಅಲ್ಲ. ಇದೆಲ್ಲ ಬಿಳಿ ಬಿಳಿ ಕಾಣ್ತದೆ. ಚೆನ್ನಾಗಿದೆ. ಇಲ್ಲಿ ನೀನ್ ಎಲ್ಲಿದೆ? ಇಲ್ಲ ಬಾಟಲ್ ಅಲ್ಲಿ ಹಾ, ಬಾಟಲ್ ಇಂದ ತೆಗಿಬೇಕು. Guys, ಇದು ದೇವರ ಮನೆ ಟೆಂಪಲ್, ಕೆರೆ ಟೆಂಪಲ್ ಇದೆ. ಚೆನ್ನಾಗಿದೆ. ಹೋಗುವ ರೈನ್ ಕೋಟ್ ಹಾಕೋದಾದ್ರೆ ತಾವರಿ ಕೂಡ ಬಾವಿ ಇದೆ ಒಂದು. ಗೈಸ್ ಒಂದೇ ಸೆಕೆಂಡ್ ಅಲ್ಲಿ ಏನಾಯ್ತು ನೋಡಿ. ಹೇಗಿತ್ತು ಹೇಗಾದೆ. ಫಾಗ್ ಬಂದೋಯ್ತು. ಮಳೆ ಬರ್ತಾ ಇದೆಯಾ ಇಲ್ವೋ ಒಂದೂ ಗೊತ್ತಾಗ್ತಿಲ್ಲ. ಅರ್ಧ ನೀರೆಲ್ಲ ಹಾರ್ತಾನೆ ಉಂಟು ಮಂಜಿನ ತರ. ಹೋಗೋಣ. ಪಾಯಿಂಟಿಗೆ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ. ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಆಯ್ತು ನೋಡಿ. ಇವರದ್ದು ಹಾಗಿದೆ, ನನ್ನ ನೋಡಿ ಇಲ್ಲಿಗೆ ಕಾಣಿಸ್ತಿದೆ. ಶೂಸ್ ಭವ್ಯ ಫುಲ್ ಫಾಗಿ ಉಂಟು. ನೀನೇನಾದ್ರೂ ಕಾಮಿಡಿ ಮಾಡ್ಬೇಕು. ಕಂಪನಿಯಲ್ಲಿ ಕಾಮಿಡಿ ಮಾಡಿ ಮಾಡಿ ಸಾಕಾಯ್ತು. ಕಾಮಿಡಿ ಮಾಡಿಲ್ಲ ಅಂದ್ರೆ ಏನಕ್ಕೆ ಸುಮ್ಮನೆ ನಾನು ಕ್ಯಾಮರಾ ನಾನು ಫೋನ್ ಎಲ್ಲ ಆಯ್ತು. ಫೋನ್ ಅಷ್ಟೇ. ಎಷ್ಟು ದೂರ ಇದೆ ಇಲ್ಲಿಂದ? ಎಷ್ಟು ದೂರ ಹೋಗ್ತಾರೆ ಅಷ್ಟು ದೂರ. ಓ ಹಂಗೆ. ಅಲ್ಲಿಂದ ನಮ್ಗೆ ಬರ್ಬೋದು. ಬನ್ನಿ ಅಲ್ಲಿ ನೋಡೋಣ first. ಬನ್ನಿ ಅಲ್ಲಿ ನೋಡೋಣ ಗೈಸ್, ಅಷ್ಟೇ. ಅಷ್ಟೇ. ನಮ್ಮ ಭವ್ಯ ನೀವೆಲ್ಲ ತಲೆಗೆ ಹಾಕೊಂಡಿಲ್ಲ, ನಾನ್ ಮಾತ್ರ ಕವರ್ ಹಾಕೊಂಡಿದ್ದೆ. ರಾಬಿನ್ ಇದು ಕೆಲವೇ ಕ್ಷಣಗಳಲ್ಲಿ ಹಾರಿ ಹೋಗುವ ಸೂಚನೆ. ಮಾತೆ ಬರ್ತಿಲ್ಲ ಅಂತ ಹೇಳೋ ವ್ಯೂ ನೋಡಿ. ಅಟ್ಲೀಸ್ಟ್ ಅದಾದ್ರೆ ಹೇಳು. ಮಾತೆ ಬರ್ತಿಲ್ಲ. ಯಾವ ಸೈಡ್ ಹೋಗ್ಬೇಕು? ಹಿಂಗೆ ಹೋಗೋಣ. ಯಪ್ಪ ಅಂತ ರೈನ್ ಕೋಟ್ ಸೌಂಡ್ ಆಗ್ತಿದೆ. ನಾನು ಮೊಬೈಲನ್ನು ಎಷ್ಟು ಗಟ್ಟಿ ಇಟ್ಕೊಂಡಿದ್ದೆ ಅಂದರೆ ರೈನ್ ಕೋಟ್ ಅಂತೂ ಪಟ 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 ಅಂತ ಹಾಡ್ತಾ ಇತ್ತು. ಮೊಬೈಲ್ ಕೂಡ ಕೆಳಗೆ ಬೀಳುವ ಸೂಚನೆ ಇತ್ತು. ಸೊ ಹಾಗಾಗಿ ತುಂಬ ಗಟ್ಟಿ ಇಟ್ಕೊಂಡಿದ್ದೆ, ಅಷ್ಟು ಗಾಳಿ ಬರ್ತಿತ್ತು. ಆ್ಯಕ್ಚುಲಿ ನಾವು ದೇವರ ಮನೆ ಸ್ಪಾಟ್ ಅಂತ ಡಿಸೈಡ್ ಮಾಡಿರಲಿಲ್ಲ. ಬಟ್ ಅಕಸ್ಮಾತಾಗಿ ಭವ್ಯ ಮತ್ತು ಆಫೀಸಲ್ಲಿ ಇನ್ನೊಬ್ಬ ಶಶಾಂಕ್ ಅಂತ ಹೇಳಿ ಅಂತ ದೇವರ ಮನೆ ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ಲಾಸ್ಟ್ ಮೂಮೆಂಟಲ್ಲಿ ದೇವರ ಮನೆ ಓಕೆ ಫೈನ್ ಹೋಗುವ ಅಂತ ಡಿಸೈಡ್ ಮಾಡಿದ್ದು. ಬಟ್ ದ ಸ್ಪಾಟ್ ವಾಸ್ ಅಮೇಝಿಂಗ್. ಆ್ಯಕ್ಚುಲಿ ಅದು
ಗಾಳಿ ಬರ್ತಿತ್ತಲ್ಲ, ಸೊ ನಾವೆಂತ ಮಾತಾಡಿದ್ರು ಕೇಳ್ತಾ ಇರಲಿಲ್ಲ. ಆದರೆ ನಾವು ಮಾತಾಡ್ತಾ ಇದ್ವಿ, ಅದು ಬ್ರೇಕ್ ಆಗ್ತಾ ಇತ್ತು. ಬಟ್ ಆಸಮ್ ಆಗಿತ್ತು ಮಾತ್ರ. ಆ ತರ ಆಗಿದೆ. ಒಮ್ಮೆ ಚೆಕ್ ಮಾಡಿ ಮಾತ್ರ ಸಖತ್ತಾಗಿದೆ. ಟೆನ್ಷನ್ ಮಾಡ್ಕೊಂಡು ಹುಚ್ಚಿ ಆಗ್ತೇನೆ ಅಂತ ರಿಲ್ಯಾಕ್ಸ್ ಆಗ್ಲಿಕ್ಕೆ ಅಲ್ಲಿಗೆ ಹೋದ್ರೆ ಅಲ್ಲಿ ನನ್ನ ಅವಸ್ಥೆ ಹುಚ್ಚಿ ಥರನೇ ಆಗೋದು. ಆ ತರ ಆಗಿದೆ. ಯಾರೆಲ್ಲ ಟ್ರಿಪ್ಪಿಗೆ ಹೋಗ್ತಿಲ್ಲ ಅಲ್ಲ, ಅವರಿಗೆಲ್ಲ ಇದನ್ನು ನೋಡಿ ಆಸೆ ಆಗಬೇಕು. ನಿಮಗೆ ನಾನು ಈಗ ಹೋಗಬೇಕು ಅಂತ ಅನ್ನಿಸ್ಬೇಕು. ನಾನು ಇದೇ ರೀತಿ ರೀಲ್ಸನ್ನು ನೋಡಿ ನೋಡಿ ಇಂಪ್ರೆಸ್ ಆಗಿ ಮಾನ್ಸೂನ್ ಟ್ರಿಪ್ ಹೋಗಬೇಕು ಅಂತ ತುಂಬ ಆಸೆ ಪಟ್ಟಳು. ಅಷ್ಟು ಫಾಸ್ಟ್ ಎಷ್ಟು ಬೇಜಾರ್ ಮಾಡ್ದಲ್ಲ, ಎಷ್ಟು ಟೀಸ್ ಮಾಡ್ದಲ್ಲ ನೋಡು. ಬಂದಿದ್ದೀವಿ. ಮೇಲೆ ನಂಬಿಕೆ ಇಟ್ಟು, ರಾಬಿನ್ ಡ್ರೈವಿಂಗ್ ಮೇಲೆ ನಂಬಿಕೆ ಇಟ್ಟು ರಾಬಿನ್ ಚೆನ್ನಾಗಿ ಡ್ರೈವ್ ಮಾಡಲ್ಲ. ನೋಡ್ ನಿಶಾ, ರಾಬಿನ್ ಡ್ರೈವಿಂಗ್ ಹೆಂಗಿದೆ ಅಂತ ನೋಡು. ವಿತ್ ಪ್ರೂಫ್ ಕಳಿಸ್ತಾ ಇದ್ದೀನಿ. ಇಶಾ ನೋಡು. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಇದು ಹೋಗಲ್ಲ, ನಾನು ಹೊರಗಡೆ ಹೋಗ್ಬಿಟ್ಟು ಓಡಿಸ್ಬೇಕು ಅನ್ಸುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ಹೋಗ್ತೀರಾ ಇಲ್ಲಿಂದ? ಹೋಗಿಲ್ಲ ಎಕ್ಸ್ಕ್ಯೂಸ್ ಮೀ, ಅಷ್ಟು ಸಣ್ಣದನ್ನೆಲ್ಲ ಬಿಟ್ಟಿದಾರ ಇಲ್ಲಿಗೆ. ಚಿಕ್ಕ ಬರೋದು ಅಲ್ಲ. ಕೊಡಿ. ನಮ್ಮದು ತಿಂಡಿ ಆಗ್ಲೇ ಆಗಿದೆ ಆಯ್ತಾ. ನಂಗೆ ಬ್ಲಾಗ್ ಮಾಡ್ಲಿಕ್ಕೆ ಮರ್ತೋಯ್ತು. ಇವಾಗ ನಾವೊಂದು ಫಾಲ್ಸ್ ಹೋಗ್ತಾ ಇದ್ದೇವೆ. ಫಾಲ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಯಾವ್ದೋ ಒಂದು ಕಾರಿಂದ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ನ ಫಾಲೋ ಅಷ್ಟೇ. ಒಟ್ಟಲ್ಲಿ ನಮ್ಗೆ ನಿಶಾನ ಕೂರಿಸ್ಬೇಕು ಅಷ್ಟೇ. ಈ ಜನ ನೋಡ್ತೇನೋ ನೋಡಿ ನೋಡ್ತೇನೆ. ಪಕ್ಕ ಅನ್ಕೊಂತಿದ್ದಾರೆ. ಇವಾಗ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಆಗ್ತದೆ. ರಾಬಿನ್, ನಿಂದು ಫಾಲ್ಸ್ ಇದೆ ಅಂತ ಹೋಗ್ತಾ ಇದೀಯಾ ಹೌದೌದು. ಮಗನೇ?
ಫಾಲ್ಸ್ ಇಲ್ಲ ಅಂದ್ರು ಹೋಗ್ತಿದೀವಿ ಅಷ್ಟೇ. ನೋಡಿ ಇಲ್ಲಿ ನೋಡಿ ಫೋಟೋ ತೆಗಿ ಸಖತ್ತಾಗಿದೆ. ಹೋಗೋಣ ಎಷ್ಟ್ ಚೆನ್ನಾಗಿದೆ ಪ್ಲೇಸ್ ಅಂತೂ. ವೆಜಿಟೇರಿಯನ್ ಆಕ್ಚುಲಿ ಇಲ್ಲೊಂದ್ ಕಾರ್ ಹೋಗ್ತಾ ಇದೆ ಆಯ್ತಾ, ಎದುರುಗಡೆ ಕಾಣಿಸ್ತಾ ಇದೆ. ಸೊ ಅದನ್ನ ನಾವು ಫಾಲೋ ಮಾಡ್ಕೊಂಡು ಬಂದಿದೀವಿ. ಫಾಲ್ಸ್ ಇದೆ. ಈಗ ಫಾಲ್ಸ್ ಬದ್ಲು ಏನಾದ್ರು ಒಂದು ಕಾರೆಲ್ಲ ಹೋಗ್ತಿದ್ರು ಫಾಲ್ಸ್ ನಮ್ ಹಿಂದೆ ಫಾಲೋ ಮಾಡೋರು ಏನ್ ಅನ್ಕೋತಾರೆ, ಓ ಇವ್ರು ಪಕ್ಕ ಅಲ್ಲಿಗೆ ಹೋಗ್ತಿದ್ದಾರೆ, ಹೋಗೋದಷ್ಟೇ. ಇವ್ನೇನ್ ಹೇಳ್ತಾನೆ ನೋಡೋಣ, ಏನಿಲ್ಲ ಅಂತಾರ, ಏನು ಹೇಳ್ತೀನಪ್ಪ, ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ ಅವರು. ಸಿಕ್ಕಾಕೊಂಡ್ಬಿಟ್ವಿ ನಾವು. ವಾವ್ ನಾವೇನ್ ಎಕ್ಸ್ಪ್ರೆಷನ್ ಕೊಡು, ಎಕ್ಸ್ಪ್ರೆಷನ್ ಕೊಡು ಭವ್ಯ. Oh my God, ಫಾಲ್ಸ್ ಏನಿದೆ. ಫಾಲ್ಸ್ ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸಲ್ಲ ಅದು. ಇಲ್ಲಿದೆ ನೋಡಿ ಫಾಲ್ಸ್ ಅಂತ ಬರ್ದಿದ್ರು. ನಾವು ಹೋಗಿದ್ದೀವಿ. ಕಂಡ್ರು ನಾವ್ ಎಷ್ಟಿರ್ಬೇಡ ಧೈರ್ಯ. ಇಲ್ಲೇ ಇಳ್ಕೊಂಡ್ ನಡಿಬೇಕು. ನೋಡಿ ಇಲ್ಲಿ ಬಂದಿದ್ದಾರೆ ಅಲ್ಲ ನಿಲ್ರಿ, ಬಾ ಹೋಗೋಣ. ರಾಬಿನ್ ಫಾಲ್ಸ್ ಅಂತ ಬಂದ್ಬಿಟ್ಟು ಇಲ್ಲಿ ಡ್ಯಾನ್ಸ್ ಬಂದು ಒಂದ್ಸಲ ಫಾಲ್ ಬಿದ್ರೆ ಅದೇ ಫಾಲ್ಸ್ ಅಲ್ಲಿ, ಅದೇ ಫಾಲ್ ಆಯ್ತು. ಪೂಲ್ ಆಗಿರುತ್ತೆ. ಫಾಲಿಗೆ ಸೇರ್ಸಿದ್ರೆ ಮುಗೀತು ಫಾಲ್ಸ್. ಸರಿ ಬನ್ನಿ ಹೋಗೋಣ. ದಿನ್ನೇ ಇದು ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ತರ ಮಾಡಿಬಿಟ್ರಲ್ಲ. ಅಲ್ಲ ಜಾರ ಇಡಲ್ಲ, ಅದೇನೋ ನೋಡ್ದೆ ನಂಗೂ. ಬಾ ನಿಧಾನಕ್ಕೆ. ಗಾಯ್ಸ್ ಕಾಫಿ ಎಸ್ಟೇಟ್ ನೋಡ್ಲಿಕ್ಕೆ ಅಂತ ಬಂದಿದ್ದಾಯ್ತಾ ನಾವು ಫಾಲ್ಸ್ ನೋಡಕ್. ಇದು ಒಂದು 10 ಎಕರೆ ಇದೆ. ಈ ಕಡೆ ಕಾಫಿ ಇದೆ, ಈ ಕಡೆ ನಮ್ದೇ ನೀರು ಹೋಗುತ್ತೆ. ಅಲ್ಲ ನಿಮ್ಗೆ ಅಷ್ಟು ಗೊತ್ತಿಲ್ಲ ಇಲ್ಲಿ ಫಾಲ್ಸ್ ಇದೆಯಾ ಇಲ್ವಾ ಅಂತ, ಇಷ್ಟೆಲ್ಲ ಇದ್ಕೊಂಡು ಇಲ್ಲಿವರೆಗೆ ಕರ್ಕೊಂಡ್ ಬಂದ್ರೆ ತಾನೆ ನಮ್ನ. ನಾವು ಏನ್ ಮಾಡ್ತೀರಾ, ವೀಕ್ಷಕರು ಬಂದು ನೋಡ್ಬೇಕಲ್ಲ, ಅದಕ್ಕೆ ಸುಮ್ನೆ ಸುಳ್ಳು ಹೇಳಿ ಕರ್ಕೊಂಡ್ ಬರೋದಿಲ್ಲ. ಮರ್ಯಾದೆ ಹೋಯ್ತು. ಇದನ್ನೇನಾದ್ರೂ ನಿಶಾ ನೋಡಿದ್ರೆ ಆಡ್ಕೊಂಡ್ ಆಗ್ತಾಳಷ್ಟೇ. ಇಷ್ಟು ಸಾಕು ನಮ್ ಮರ್ಯಾದೆ ಹೋಗಕ್ಕೆ. ಫಾಲ್ಸ್ ಇತ್ತು, ನಾವ್ ಇಳಿಲಿಲ್ಲ ಅಷ್ಟೇ. ಅಲ್ಲಿ ಇದಿದೆ, ಅದ್ ಏನ್ ಗೊತ್ತ ಅಲ್ಲ, ಇದು ಒಳಗಡೆ ಹೋದ್ರೆ ಮಾತ್ರ ಪರ್ಮಿಷನ್. ಅಲ್ಲಿ ನೋಡಿ, ಇದು ಬ್ರಿಡ್ಜ್ ಕಾಣ್ತಿದ್ಯಾ, ನೋಡಿ ಬ್ರಿಡ್ಜ್ ಇದೆ. ಫಾಲ್ಸ್ ಚೆನ್ನಾಗಿದೆ ಇಷ್ಟೇ. ಫಾಲ್ಸ್ ನಮ್ಗೆ ಹೋಗಕ್ಕಂತೂ ಆಗ್ಲಿಲ್ಲ. ಎಷ್ಟ್ ಜನ ಬಂದಿ ನೋಡಿ, ಎಲ್ಲ ಬೇಸ್ ರಿಯಾಲಿಟಿ ಮೋಸ್ಟ್ ಚಂದದ. ಅಟ್ಲೀಸ್ಟ್ ವ್ಯೂ ಮಾಡಕ್ ಸಿಕ್ತ ಅಷ್ಟೇ, ನೋಡೋಣ ಅಲ್ವಾ? ಆಯ್ತಾಯ್ತು ಆಯ್ತು ಭವ್ಯ, ನೀವ್ ಹೇಳಿದ್ಮೇಲೆ ಮುಗೀತು ಎಲ್ಲ. ಅದು ಕಾಫಿ ನಾನೇ ಬೆಳ್ಸಿದ್ದು ನೋಡಿ, ನಮ್ಮ ತೋಟದ ಝೂಮ್ ಮಾಡಿ. ಸೊ ಫೈನಲಿ ನಮ್ಮ ಪಿಕ್ನಿಕ್ ಕಂಪ್ಲೀಟ್ ಆಗಿದೆ. ಇವಾಗ ಊಟ ಮಾಡ್ಕೊಂಡು, ಇವಾಗ ಟೈಮ್ 3:30 ಆಗಿದೆ. ಸೊ ಊಟ ಮಾಡ್ಕೊಂಡು ಆಮೇಲೆ ಟಾಟಾ ಬೈ ಹೇಳೋದು. ಸೊ ಈ ವ್ಲಾಗ್ ನ ಎಂತ ಕೇಳಿಗಿಲ್ಲ, ನಾನು ಬಂದೆ ಗಾಯ್ಸ್. ವಾಯ್ಸ್ ಕೇಳಲ್ಲ. ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಬಿಟ್ಟು ಟಾಟಾ ಬೈ ಬೈ ಟಾಟಾ ಬಾಯ್ ಬಾಯ್ ಹೇಳಿ ಹೋಗೋದು ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ನಿಶಾನಿಗೆ ಸ್ಪೆಷಲ್ ಆಗಿದ್ದು. ನಿಶಾ ನಾವು ಟ್ರಿಪ್ ಪಿಕ್ನಿಕ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ನಿಶಾ
ಸೂಪರ್ ಆಗಿತ್ತು, ಚಂದ ಒದ್ದೆ ಆಗಿದ್ದೇವೆ, ಸಕ್ಸಸ್ಫುಲಿ ಕಂಪ್ಲೀಟೆಡ್, ದಟ್ಸ್ ಆಲ್. ಬೇರೇನೂ ಹೇಳಕ್ಕಿಲ್ಲ, ಅಷ್ಟೇ. ಏನಿಲ್ಲ ಅಷ್ಟೇ, ಎಲ್ಲ ಆಫೀಸಲ್ಲಿ ಹೋಗಿ ಮಾತಾಡುತ್ತೆ. ಇನ್ನೆಲ್ಲ ಆಫೀಸಲ್ಲಿ ಹೋಗಿ ಮಾತಾಡೋದು. ಹಾ, ಇಲ್ಲೇ ನೋಡೋಣ.